ಹೌದು ಮ್ಯಾಮ್, ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಮತ್ತು ರಕ್ಷಿತಾ. ಗಿಲ್ಲಿ ಮತ್ತು ರಕ್ಷಿತಾ ಯಾಕೆ ಇಷ್ಟ? ಗಿಲ್ಲಿ ಎಂಟೈರ್ ಈ ಸೀಸನ್ನ ನೋಡ್ಕೊಂಡು ಬಂದರೆ ಅವನು ಕಂಪ್ಲೀಟಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. ರಕ್ಷಿತಂಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ಬೋದು, ಬಟ್ ಅವಳೇ ನಿಜವಾದ ಆಟ ಆಡ್ತಾ ಇರೋದು. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ 6 ಜನ ಇದ್ದಾರೆ. ಸೊ 6 ಜನದಲ್ಲಿ ಇವರ ಒಂದು ಮಿಡ್ ಎವಿಕ್ಟೆಡ್ ಅಂತ ಹೇಳಿ ಆದರೆ ಯಾರು ಹೊರಗಡೆ ಬರ್ಬೋದು? ಕಾವ್ಯ. ಕಾವ್ಯ ಏನಕ್ಕೆ? ಕಾವ್ಯ ಅವರು ಟಾಪ್ ಆಟ ಅವಳೆಲ್ಲೂ ಕಾಣಿಸ್ತಾ ಇಲ್ಲ ಮ್ಯಾಮ್. ಬಿಕಾಸ್ ಆಫ್ ಗಿಲ್ಲಿ ಅವಳು ಬರ್ತಾ ಇದ್ದಾಳೆ ಅಷ್ಟೇ ಹೊರತು ಅವಳದ್ದು ಏನಂದರೆ ಏನೂ ಇಲ್ಲ. ಇನ್ಸ್ಟೆಡ್ ಆಫ್ ರಾಶಿಕಾ ಕಾವ್ಯ ಹೋಗಬೇಕಿತ್ತು. ಇವಾಗ ಇನ್ನೊಂದು 4-5 ಡೇಸ್ ಒಳಗಡೆ ಬಿಗ್ ಬಾಸ್ ಸೀಸನ್ನೇ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಸೊ ಈ ಒಂದು ವಿನ್ನರ್ ಮತ್ತು ರನ್ನರ್ ಅಪ್ ಪ್ಲೇಸ್ ಒಳಗಡೆ ಯಾರನ್ನ ನೋಡಿ? ನಾನು ಫಸ್ಟು ಗಿಲ್ಲಿನ ನೋಡೋಕ್ಕೆ ಇಷ್ಟಪಡ್ತೀನಿ. ಟಾಪ್ 2ನಲ್ಲಿ ರಕ್ಷಿತಾ. ಇವಾಗ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಅವರು ಅಪ್ರಿಷಿಯೇಟ್ ಮಾಡಿರೋದು ಅಥವಾ ಅವ್ರನ್ನ ಕಿಚನ ಚಪ್ಪಾಳೆ ಕೊಟ್ಟಿರೋದು ಬೆಸ್ಟ್ ಅಂತ ಹೇಳಿರೋದು ನಿಮ್ಗೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಇಲ್ಲ ಮ್ಯಾಮ್, ಇದು ಗಿಲ್ಲಿಗೆ ಸಿಗಬೇಕಿತ್ತು, ಇಲ್ಲಾಂದರೆ ರಕ್ಷಿತಾಗೆ ಸಿಗಬೇಕಿತ್ತು. ಎಂಟೈರ್ ಸೀಸನ್ದು ಕೊಟ್ಟಿರೋದು ಇದು ರಾಂಗ್. ಈಸ್ ನಾಟ್ ಡಿಸರ್ವ್ ಇಟ್ ಆ್ಯಕ್ಚುಲಿ. ಅಂಥ ಎಂಟರ್ಟೈನ್ಮೆಂಟ್ ಅಂತ ನನಗೇನು ಅನಿಸಿಲ್ಲ. ಅವನು ಸೀಕ್ರೆಟ್ ರೂಮಿಂದ ಬಂದು ಸ್ವಲ್ಪ ಒಂಚೂರು ಹಾಗೆ ಹೀಗೆ ಮಾಡ್ಕೊಂಡು ಬಂದಿದ್ದಾನೆ ಹೊರತು ಅಂಥ ಎಂಟರ್ಟೈನ್ಮೆಂಟ್ ಏನಿಲ್ಲ ಮ್ಯಾಮ್. ಇವಾಗ ಆ ಮನೆ ಒಳಗಡೆ ಇವರು ಆಟ ಆಡೋಕ್ಕೆ ಆಗೋದೇ ಇಲ್ಲ, ಆದ್ರೂ ಅವರನ್ನು ಅಲ್ಲಿ ಉಳಿಸಿದ್ದಾರೆ ಅಂತಂದ್ರೆ ಅಂಥ ಸ್ಪರ್ಧಿ ಯಾರು? ಕಾವ್ಯ. ಇವಾಗ ಅಂದರೆ ನೀವು ಗಿಲ್ಲಿಯವರಿಂದ ಕಾವ್ಯ ಅವರು ಸೇಫಾಗಿ ಬಂದ್ರ ಅಂತ ಹೇಳ್ತೀವಿ. ಹೌದು. ಅವರು ಕೆಲವೊಂದು ಟೈಮ್ ಹೇಳ್ತಿರ್ತಾರೆ ಗಿಲ್ಲಿಯವರಿಂದ ಕಾವ್ಯ ಅಲ್ಲ, ಕಾವ್ಯ ಅವರಿಂದ ಗಿಲ್ಲಿಯವರು ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ಆಫ್ ಗಿಲ್ಲಿ ಕಾವ್ಯ ಇಷ್ಟು ದಿನ ಬಂದಿರೋದು, ಇಲ್ಲಾಂದರೆ ಯಾವತ್ತೋ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ರು. ಎಲ್ಲ ಗಿಲ್ಲಿಗೋಸ್ಕರ ಕಾವು 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 ಅಂತ ಹೇಳಿ ಓಟ್ ಹಾಕ್ತಿದ್ದಾರೆ ಅಷ್ಟೇ. ಅಂದರೆ ಇವಾಗ ಕಾವ್ಯ ಅವರು ಹೇಳ್ತಾರೆ ಅಂದರೆ ಕಿಚ್ಚನ ಪಂಚಾಯಿತಿ ಒಳಗಡೆ ನನಗೆ ಕಾಡಿಸ್ಬೇಡ ಗಿಲ್ಲಿ, ನನಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿ. ಸೊ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಅವರು ಪ್ರತಿ ಸಾರಿ ಹೇಳಿದಾಗೂ ಕಾಡಿಸಿರ್ತಾರೆ. ಸೊ ಇವ್ರದ್ದೇ ತಪ್ಪು ಅನ್ಸಲ್ವಾ ನಿಮ್ಗೆ? ತಪ್ಪು ಅಲ್ಲ ಮ್ಯಾಮ್. ಈಗ ಸ್ಟಾರ್ಟಿಂಗಿಂದ ಕಾವ್ಯ ಅವರು ಏನೋ ಲೀನಿಯನ್ಸ್ನ ಕೊಟ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಬಿಗ್ ಬಾಸ್ ಮುಗಿಲಿಕ್ಕೆ ಬಂತು ಅಂತ ಹೇಳೋ ಟೈಮಲ್ಲಿ ಗಿಲ್ಲಿನ ಆ ಥರ ಮಾತಾಡೋದು ತಪ್ಪಲ್ವಾ? ಸೊ ಹಾಗಾಗಿ ಕಾವ್ಯ ಮಾಡಿ ತಪ್ಪೇನೆ. ನನ್ನ ಪ್ರಕಾರ ಗಿಲ್ಲಿ ಇಸ್ ಜೆನ್ಯೂನ್. ಗಿಲ್ಲಿಯಿಂದಾನೇ ಕಾವ್ಯ. ಫೈನಲಿ ನಿಮ್ಗೆ ಬಿಗ್ ಬಾಸ್ ಒಳಗಡೆ ಯಾರನ್ನ ಮಿಸ್ ಮಾಡ್ಕೊತೀರಾ ನೀವು? ಖಂಡಿತವಾಗ್ಲೂ ರಕ್ಷಿತಾ ಮತ್ತು ಗಿಲ್ಲಿ.